ಹಾಯ್ ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಎನ್ಎಸ್ ಸರ್ವರ್‌ನ ಹೇಗೆ ಸೆಟಪ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಮೊದಲಿಗೆ ನಾವು ಕಮಾಂಡ್ ಪ್ರಾಂಪ್ಟಲ್ಲಿ ನಾವು ns ಲುಕಪ್ ಮಾಡಿ ನಮ್ಮ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ನೇಮ್ ಟು ಐಪಿ ರಿಸಾಲ್ವ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವ. ಸೊ ನೋಡಿ ಇಲ್ಲಿ ns ಲುಕಪ್ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಅಂತ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಸರ್ವರ್ ಅನ್ನೋನ್ ಅಡ್ರೆಸ್ಸು ಲೂಪ್ ಬ್ಯಾಕ್ ಅಡ್ರೆಸ್ ತೋರಿಸ್ತಾ ಇದೆ. ಸೊ ಅದೇ ರೀತಿ ನಮಗೆ ಎರರ್ ತೋರಿಸ್ತಿದೆ ಅನ್ನೋನ್ ಕಾಂಟ್ ಫೈಂಡ್ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ನೋ ರೆಸ್ಪಾನ್ಸ್ ಫ್ರಮ್ ಸರ್ವರ್ ಅಂತ ಬರ್ತಾ ಇದೆ. ಸೊ ಅದೇ ರೀತಿ ನಾವು ಐ ಪಿ ಅಡ್ರೆಸ್ನ ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಬಟ್ ಆಗ್ತಾ ಇಲ್ಲ. ಸೊ ಲೆಟ್ಸ್ ಕಾನ್ಫಿಗರ್ ಡಿ ಎನ್ ಎಸ್ ಸರ್ವರ್. ಸೊ ನಾವು ಮ್ಯಾನೇಜ್ಗೆ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ರೋಲ್ಸ್ ಆ್ಯಂಡ್ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡುವ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಇದೇ ರೀತಿ ರೋಲ್ ಬೇಸ್ಡ್ ಆರ್ ಫೀಚರ್ ಬೇಸ್ಡ್ ಇನ್ಸ್ಟಾಲೇಷನ್ನ ಕ್ಲಿಕ್ ಮಾಡುವ. ಸೊ ನೆಕ್ಸ್ಟ್. ಸೊ ಅದೇ ರೀತಿ ನಮ್ಮ ಐ ಪಿ ಅಡ್ರೆಸ್ಸು ಮತ್ತು ನಮ್ಮ ಸರ್ವರ್ ನೇಮ್ನ ತೊಗೊಂಡಿದೆ ಇಲ್ಲಿ. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ನಾವು ಡಿ ಎನ್ ಎಸ್ ಸರ್ವರ್ನ ಕ್ಲಿಕ್ ಮಾಡುವ. ಸೊ ಆ್ಯಡ್ ಫೀಚರ್ಸ್. ಸೊ ನೋಡಿ ಇಲ್ಲಿ ಡಿ ಎನ್ ಎಸ್ ಸರ್ವರ್ ಅನ್ನೋ ರೋಲು ಸೆಲೆಕ್ಟ್ ಆಗಿದೆ. ಸೊ ಲೆಟ್ಸ್ ಕ್ಲಿಕ್ ನೆಕ್ಸ್ಟ್. ಇದು ಬೈ ಡಿಫಾಲ್ಟ್ ಆಗಿ ಇದೇ ಇರಲಿ. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್ ಹೇಗೆ. ಸೊ ಇಲ್ಲಿ ಡಿ ಎನ್ ಎಸ್ ಸರ್ವರ್ ಬಗ್ಗೆ ಇಲ್ಲಿ ಒಂದು ಸ್ಮಾಲ್ ಆಗಿ ಬ್ರೀಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೀವು ಫ್ರೀ ಇದ್ರೆ ಇದನ್ನ ನೀವು ಗೋ ಥ್ರೂ ಮಾಡ್ಬೋದು. ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಅದೇ ರೀತಿ ನಾವು ಈಗ ನೋಡಿ ಇಲ್ಲಿ ಈ ರೋಲ್ನ ಡಿ ಎನ್ ಎಸ್ ಸರ್ವರ್ ರೋಲ್ನ ಇನ್ಸ್ಟಾಲ್ ಮಾಡುವ. ಇನ್ಸ್ಟಾಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಇದು ಒಂದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಲೆಟ್ಸ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ಇವಾಗ ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಸೊ ಲೆಟ್ಸ್ ಕ್ಲೋಸ್ ದಿಸ್ ವಿಜಾರ್ಡ್. ಸೊ ನಾವು ಇವಾಗ ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ನಾವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಡಿ ಎನ್ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ. ಲೆಟ್ಸ್ ಓಪನ್ ಡಿ ಎನ್ ಎಸ್ ಮ್ಯಾನೇಜರ್. ಸೊ ನೋಡಿ ಇಲ್ಲಿ ಡಿ ಎನ್ ಎಸ್ ಮ್ಯಾನೇಜರ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡಿ ಇಲ್ಲಿ ನಾವು ಐಟಿ ಇನ್ ಕನ್ನಡ ಇದು ನಮ್ಮ ಡಿ ಎನ್ ಎಸ್ ಸರ್ವರ್ ಆಗಿದೆ. ಸೊ ನಾವು ಫಾರ್ವರ್ಡ್ ಲುಕಪ್ ಝೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಅದೇ ರೀತಿ _MS_DCS ಡಾಟ್ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಅನ್ನೋ ಫಾರ್ವರ್ಡ್ ಲುಕಪ್ ಝೋನ್ ಡಿ ಎನ್ ಎಸ್ ಕಾನ್ಫಿಗರ್ ಆಗಿದೆ. ಸೊ ಅದೇ ರೀತಿ ನಾವು ರಿವರ್ಸ್ ಲುಕಪ್ ಝೋನ್ ನ ಇವಾಗ ಕ್ರಿಯೇಟ್ ಮಾಡುವ. ಸೊ ನೋಡಿ ಇಲ್ಲಿ ಇದು ಕ್ರಿಯೇಟ್ ಆಗಿಲ್ಲ. ರಿವರ್ಸ್ ಲುಕಪ್ ಝೋನ್ ನ ಕ್ರಿಯೇಟ್ ಮಾಡುವ. ಲೆಟ್ಸ್ ರೈಟ್ ಕ್ಲಿಕ್ ಆನ್ ರಿವರ್ಸ್ ಲುಕಪ್ ಝೋನ್. ಸೊ ಇಲ್ಲಿ ನ್ಯೂ ಝೋನ್ ಅಂತ ಇದೆ. ಸೊ ಲೆಟ್ಸ್ ಕ್ಲಿಕ್ ನ್ಯೂ ಝೋನ್. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದು ಬೈ ಡಿಫಾಲ್ಟ್ ಆಗಿ ಪ್ರೈಮರಿ ಝೋನ್ ಸೆಲೆಕ್ಟ್ ಆಗಿದೆ. ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಅದೇ ರೀತಿಲಿ ನಾವು ಸೆಕೆಂಡ್ ಆಪ್ಷನ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಸೊ ಟು ಆಲ್ ಡಿ ಎನ್ ಎಸ್ ಸರ್ವರ್ಸ್ ರನ್ನಿಂಗ್ ಆನ್ ಡೊಮೈನ್ ಕಂಟ್ರೋಲರ್ಸ್ ಇನ್ ದಿ ಡೊಮೈನ್ ಐಟಿ ಇನ್ ಕನ್ನಡ ಡಾಟ್ ಲೋಕಲ್. ಲೆಟ್ಸ್ ಸೆಲೆಕ್ಟ್ ದಿಸ್ ಅಂಡ್ ಕ್ಲಿಕ್ ಆನ್ ನೆಕ್ಸ್ಟ್. ಅದೇ ರೀತಿ ಇದು ರಿವರ್ಸ್ ಲುಕಪ್ ಝೋನ್ ನ ಕ್ರಿಯೇಟ್ ಮಾಡ್ತಿದೀವಿ. ಸೊ IPv4 ರಿವರ್ಸ್ ಲುಕಪ್ ಝೋನ್ ನ ಸೆಲೆಕ್ಟ್ ಮಾಡ್ಕೊಳ್ಳುವ. ಲೆಟ್ಸ್ ಕ್ಲಿಕ್ ನೆಕ್ಸ್ಟ್. ಸೊ ಇಲ್ಲಿ ನೋಡಿ ಟು ಐಡೆಂಟಿಫೈ ದ ರಿವರ್ಸ್ ಲುಕಪ್ ಝೋನ್ ಟೈಪ್ ದ ನೆಟ್ವರ್ಕ್ ಐಡಿ ಆರ್ ದ ನೇಮ್ ಆಫ್ ದಿ ಝೋನ್. ಸೊ ನಾವು ಇಲ್ಲಿ ನಮ್ಮ IP ಅಡ್ರೆಸ್ನ ಇಲ್ಲಿ ನಾವು ಟೈಪ್ ಮಾಡುವ. ಅದೇನು 192.168.1. ಸೊ ಇದು ನಮ್ಮ ರಿವರ್ಸ್ ಲುಕಪ್ ಝೋನ್ IP ಅಡ್ರೆಸ್ ಆಗಿದೆ. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದು ಬೈ ಡಿಫಾಲ್ಟ್ ಆಗಿ ನಾವು ಆಕ್ಟಿವ್ ಡೈರೆಕ್ಟರಿನ ಇಂಟಿಗ್ರೇಟ್ ಮಾಡಿ ಡಿ ಎನ್ ಎಸ್ ಸರ್ವರ್ನ ಸೆಟಪ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಸೆಲೆಕ್ಟ್ ಅಲೋ ಓನ್ಲಿ ಸೆಕ್ಯೂರ್ ಡೈನಮಿಕ್ ಅಪ್ಡೇಟ್ಸ್. ಕ್ಲಿಕ್ ನೆಕ್ಸ್ಟ್. ಸೊ ನೋಡಿ ಇಲ್ಲಿ ಇದು ಸೆಲೆಕ್ಟ್ ಆಗಿದೆ. ಸೊ ನಾವೇನು ಕಾನ್ಫಿಗರೇಷನ್ ಮಾಡಿದೀವಿ ಅದನ್ನ ರಿವ್ಯೂ ಮಾಡಿಕೊಂಡು ನಾವು ಫಿನಿಶ್ ಕೊಡಬೇಕಾಗುತ್ತೆ. ಲೆಟ್ಸ್ ಕ್ಲಿಕ್ ಆನ್ ಫಿನಿಶ್. ಸೊ ನೋಡಿ ಇಲ್ಲಿ ನಮ್ದು ರಿವರ್ಸ್ ಲುಕಪ್ ಝೋನು ನಮ್ದು ಕಾನ್ಫಿಗರ್ ಆಗಿದೆ. ಸೊ ಇವಾಗ ನಾವು ಪಾಯಿಂಟರ್ ಕಾನ್ಫಿಗರೇಷನ್ ಇದು ಮಾಡೋದು. ನ್ಯೂ ಪಾಯಿಂಟರ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡುವ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ 192.168.1 ಸೆಲೆಕ್ಟ್ ಆಗಿದೆ. ಸೊ ನಾವು ಹೋಸ್ಟ್ ನೇಮ್ ನ ಬ್ರೌಸ್ ಮಾಡುವ. ITK-DC01 ಸೆಲೆಕ್ಟ್ ಮಾಡುವ. ಸೊ ಓಕೆ. ಅದೇ ರೀತಿ ಫಾರ್ವರ್ಡ್ ಲುಕಪ್ ಝೋನ್ ಐಟಿ ಇನ್ ಕನ್ನಡ. ಸೊ ನಾವು ಈ ಪಾಯಿಂಟರ್ ಇದನ್ನ ನಾವು ಸೆಲೆಕ್ಟ್ ಮಾಡುವ. ITK-DC01 ನಮ್ಮ ಡೊಮೈನ್ ಕಂಟ್ರೋಲರ್ ನ ಸೆಲೆಕ್ಟ್ ಮಾಡುವ. ಲೆಟ್ಸ್ ಕ್ಲಿಕ್ ಆನ್ ಓಕೆ. ಅದೇ ರೀತಿ ಕ್ಲಿಕ್ ಆನ್ ಓಕೆ. ನೋಡಿ ITK-DC01 ಇದು ಸೆಲೆಕ್ಟ್ ಆಗಿದೆ. ಲೆಟ್ಸ್ ಕ್ಲಿಕ್ ಆನ್ ಓಕೆ. ನೋಡಿ ಇಲ್ಲಿ ಕ್ಲಿಕ್ ಇದಾಗಿದೆ. ನೋಡಿ ಇಲ್ಲಿ ಫಾರ್ವರ್ಡ್ ಲುಕಪ್ ಝೋನು ಆಗಿದೆ. ಅದೇ ರೀತಿ ರಿವರ್ಸ್ ಲುಕಪ್ ಝೋನ್ ಎರಡು DNS ನಮ್ದು ಕ್ರಿಯೇಟ್ ಆಗಿದೆ. ಸೊ ನಾವು ಇವಾಗ ನಮ್ಮ ಕಮಾಂಡ್ ಪ್ರಾಂಪ್ಟ್ಗೆ ಹೋಗಿ ಚೆಕ್ ಮಾಡುವ. ಸೊ ನೋಡಿ ಇವಾಗ ns lookup 192.168.1.10 ಅಂತ ಟೈಪ್ ಮಾಡಿ ಎಂಟರ್ ಮಾಡುವ. ಸೊ ನೋಡಿ ಈ ಲೋಕಲ್ ಹೋಸ್ಟ್ ಮತ್ತೆ ನಮಗೆ ಲಾಸ್ಟ್ ಟೈಮ್ ಏನು ಎರರ್ ಬರ್ತಾಯಿತ್ತು ಅದು ಇವಾಗ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡಿ DNS ಸರ್ವರ್ IP ಅಡ್ರೆಸ್ಸು ಲೂಪ್ ಬ್ಯಾಕ್ ಅಡ್ರೆಸ್ ತೋರಿಸ್ತಾ ಇದೆ. ನಾವೇನು ಮಾಡುವ, ಈಗ ನಮ್ಮದು DNS ಸರ್ವರ್ ಕಾನ್ಫಿಗರ್ ಆಗಿದೆ. ಸೊ ನಾವು ಬೈ ಡಿಫಾಲ್ಟ್ ಆಗಿ ಅದನ್ನ ಆ್ಯಡ್ ಮಾಡುವ. ಸೊ ನಾವು ಇವಾಗ ಸರ್ವರ್ ಮೇಲೆ ಹೋಗಿ
ಸೊ ನಮ್ಮ ಐ ಪಿ ಅಡ್ರೆಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈಥರ್ನೆಟ್ ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಕ್ ಆನ್ ಪ್ರಾಪರ್ಟೀಸ್. ಅದೇ ರೀತಿ ನಾವು IPv4 ಮೇಲೆ ಕ್ಲಿಕ್ ಮಾಡುವ. ಸೊ ನೋಡಿ ಇಲ್ಲಿ ಪ್ರಿಫರ್ಡ್ DNS ಸರ್ವರ್ ಇದು ಲೂಪ್ ಬ್ಯಾಕ್ ನಮ್ಮ ಸಿಸ್ಟಮ್ದು ಲೂಪ್ ಬ್ಯಾಕ್ ಅಡ್ರೆಸ್ಸು ತೊಗೊಂಡಿದೆ. ಸೊ ನಾವು ಇದನ್ನ ಸ್ಟ್ಯಾಟಿಕ್ IP ಅಡ್ರೆಸ್ಸು ಈಗ ನಮ್ಮ IP ಅಡ್ರೆಸ್ ಏನಿದೆ ಅದು ಇವಾಗ DNS ಸರ್ವರ್ ಆಗಿ ವರ್ಕ್ ಆಗ್ತಾ ಇದೆ. ಪ್ರಿಫರ್ಡ್ DNS ಸರ್ವರ್ದು IP ಅಡ್ರೆಸ್ನ ಚೇಂಜ್ ಮಾಡುವ. 192.168.1.10 ಈಗ DNS ಸರ್ವರ್ದು IP ಅಡ್ರೆಸ್ ಇದಾಗಿರುತ್ತದೆ. ಸೊ ಲೆಟ್ಸ್ ಕ್ಲಿಕ್ ಓಕೆ ಅಗೇನ್. ಸೊ ನಾವು ಈಗ ಕಮಾಂಡ್ ಪ್ರಾಂಪ್ಟ್ ಮೇಲೆ ಬಂದು ನಾವು NS ಲುಕ್ಅಪ್ ಮಾಡಿ ನಮ್ಮ IP ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನೋಡಿ ಲಾಸ್ಟ್ ಟೈಮ್ ನಾವು ಕ್ಲಿಕ್ ಮಾಡಿದಾಗ ಈ ತರ ಲೋಕಲ್ ಹೋಸ್ಟ್ ಮತ್ತೆ ಈ ತರ ತೋರಿಸ್ತಾ ಇತ್ತು. ಸೊ ನಾವು ಇವಾಗ ನೋಡಿ ನಮ್ಮ DNS ಸರ್ವರ್ದು IP ಅಡ್ರೆಸ್ ನಾವು ಚೇಂಜ್ ಮಾಡಿದ್ಮೇಲೆ ಈಗ IP ಅಡ್ರೆಸ್ ಇಂದ ನೇಮಿಗೆ ರಿಸಾಲ್ವ್ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು DNS ನ ಯೂಸ್ ಮಾಡ್ತೀವಿ. ಸೊ ಅದೇ ತರ ಯಾವ ಅಡ್ರೆಸ್ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಾವು ಇವಾಗ NS ಲುಕ್ಅಪ್ IT in Kannada.local ಅಂತ ಟೈಪ್ ಮಾಡಿದ್ರೆ ನಮಗೆ IP ಅಡ್ರೆಸ್ಗೆ ಇದು ರಿಸಾಲ್ವ್ ಆಗಬೇಕು. ಸೊ ನೋಡಿ ಇಲ್ಲಿ ಆಗ್ತಾ ಇದೆ. IT in Kannada.local ಇಂದ ನೋಡಿ ನಮ್ಮ IP ಅಡ್ರೆಸ್ಗೆ ಇದು ರಿಸಾಲ್ವ್ ಆಗುತ್ತೆ. ಸೊ ಈ ರೀತಿ ನಾವು DNS ಸರ್ವರ್ನ ಕಾನ್ಫಿಗರ್ ಮಾಡಬಹುದು. ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್.